ದಾವಣಗೆರೆ ಜೆಡಿಎಸ್ ಮುಖಂಡ ಅರೆಸ್ಟ್ ಆಗಿರುವಂತದ್ದು ಕೊಲೆ ಯತ್ನ ಕೇಸಲ್ಲಿ ಮಾಯಕೊಂಡ ಕೈ ನಾಯಕಿ ಸವಿತಾ ನಾಯ್ಕ ಕೂಡ ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಕೈ ನಾಯಕಿ ಆಗಿರ್ತಾರೆ ಸವಿತಾ. ಇವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ಮಾಹಿತಿ. ನವೆಂಬರ್ 10ಕ್ಕೆ ಜೆಡಿಎಸ್ ಮುಖಂಡ ಅರೆಸ್ಟ್ಗೆ ಅಸ್ಗರ್ ಕೊಲೆಗೆ ಯತ್ನವನ್ನ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಅಸ್ಗರ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರ್ತಾರಂತೆ. ಅಸ್ಗರ್ ಖಾಲಿದ್ ಪೈಲ್ವಾನ್ ಮಧ್ಯೆ ಹಣಕಾಸಿನ ವೈಷಮ್ಯ ಕೂಡ ಬೆಳೆದಿತ್ತು ಅಂತ ಹೇಳಲಾಗ್ತಾ ಇದೆ. ಆರೋಪಿ ಖಾಲಿದ್ ಪೈಲ್ವಾನ್ಗೆ ಸವಿತಾ ಸಹಾಯ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಆರೋಪಿಗೆ ಆಶ್ರಯವನ್ನ ಕಲ್ಪಿಸಿ ಹಣಕಾಸಿನ ನೆರವನ್ನ ನೀಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಸವಿತಾರನ್ನ ಬಂಧಿಸಲಾಗಿದೆ. ಮಾಯಕೊಂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ ಈಕೆ ಸವಿತಾ. ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಸೋತಿರ್ತಾರೆ. ಚುನಾವಣೆಯ ಬಳಿಕ ಮತ್ತೆ ಕಾಂಗ್ರೆಸ್ ಸೇರಿರ್ತಾರೆ ಸವಿತಾ ನಾಯಕ್. ಇವರ ಬಗ್ಗೆ ಇರುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ದಾವಣಗೆರೆಯ ಜೆಡಿಎಸ್ ಮುಖಂಡರಾಗಿರ್ತಾರೆ. ಅಸ್ಗರ್ ಕೊಲೆಗೆ ಯತ್ನ ಮಾಡಲಾಗಿದೆ. ಸೊ ಇದೀಗ ಈ ಒಂದು ವಿಚಾರವಾಗಿ ಮಾಯಕೊಂಡ ಕೈ ನಾಯಕಿ ಸವಿತಾ ನಾಯಕ್ನ ಅರೆಸ್ಟ್ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಕೈ ನಾಯಕಿ ಆಗಿರ್ತಾರೆ ಸವಿತಾ. ನವೆಂಬರ್ 10ಕ್ಕೆ ಜೆಡಿಎಸ್ ಮುಖಂಡ ಅಸ್ಗರ್ ಕೊಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಮಾರಣಾಂತಿಕ ಹಲ್ಲೆಯನ್ನು ಕೂಡ ನಡೆಸಲಾಗಿರುತ್ತಂತೆ ಜೆಡಿಎಸ್ ಮುಖಂಡನ ಮೇಲೆ. ಅಸ್ಗರ್ ಖಾಲಿದ್ ಪೈಲ್ವಾನ್ ಮಧ್ಯೆ ಹಣಕಾಸಿನ ವೈಷಮ್ಯ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆರೋಪಿ ಖಾಲಿದ್ ಪೈಲ್ವಾನ್ಗೆ ಈ ಸವಿತಾ ಏನಿರ್ತಾರಲ್ವ ಇವರು ಸಹಾಯ ಮಾಡಿರ್ತಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೊ ಆ ಒಂದು ಹಿನ್ನೆಲೆ ಈಕೆಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗೆ ಆಶ್ರಯವನ್ನ ಕಲ್ಪಿಸಿ ಹಣಕಾಸಿನ ನೆರವನ್ನ ನೀಡಿರ್ತಾರೆ ಅನ್ನುವಂತಹ ಆರೋಪ ಇವ್ರ ಮೇಲಿದೆ. ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಸವಿತಾ ಇದೀಗ ಬಂಧನ ಆಗಿರುವಂಥದ್ದು. ಟಿಕೆಟ್ ಸಿಗದಿದ್ದಕ್ಕೆ ಇವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಸೋತಿರ್ತಾರಂತೆ. ಚುನಾವಣೆ ಬಳಿಕ ಮತ್ತೆ ಕಾಂಗ್ರೆಸ್ ಅನ್ನ ಸೇರಿರ್ತಾರೆ ಅಂತ ಹೇಳಲಾಗ್ತಿದೆ. ಅಸ್ಗರ್ನ ಗಮನಿಸ್ತಾ ಇದ್ದೀರಾ, ಕೊಲೆಯಾದಂತಹ ವ್ಯಕ್ತಿ. ಸೊ ಇವರು ಆ ಆರೋಪಿ ಏನಿರ್ತಾರೆ ಅವ್ರಿಗೆ ಹಣಕಾಸಿನ ನೆರವನ್ನ ನೀಡಿ ಸಹಾಯ ಮಾಡಿರ್ತಾರೆ ಅನ್ನುವಂತಹ ಆರೋಪ ಸವಿತಾ ಮೇಲಿದೆ.